ರಾಯಚೂರಿನಲ್ಲಿ ಸ್ಮಶಾನ ಕಾರ್ಮಿಕರು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇನ್ನೊಂದು ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೆರವಣಿಗೆಯನ್ನ ಮಾಡಿದ್ದಾರೆ. ಇವತ್ತು ಅಣಕು ಶವಯಾತ್ರೆಯನ್ನ ನಡೆಸಿ ವಿನೂತನವಾದಂತಹ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಿಂದ ಸ್ಮಶಾನದವರೆಗೆ ಈ ಪ್ರತಿಭಟನೆಯನ್ನ ಮೆರವಣಿಗೆ ಮಾಡಿದ್ದಾರೆ. ಸ್ಮಶಾನ ಕಾರ್ಮಿಕರಿಗೆ 5,000 ರೂಪಾಯಿ ಮಾಶಾಸನವನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಜೆಟ್ನಲ್ಲಿ ಸ್ಮಶಾನ ಕಾರ್ಮಿಕರಿಗೆ 1,000 ಕೋಟಿ ಮೀಸಲಿಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸ್ಮಶಾನ ಕಾರ್ಮಿಕರು ಪ್ರತಿಭಟನೆಯನ್ನ ರಾಯಚೂರಿನಲ್ಲೂ ಮಾಡಿದ್ದಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಸ್ಮಶಾನ ಕಾರ್ಮಿಕರು ಇವತ್ತು ಅಣಕು ಶವಯಾತ್ರೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಿಂದ ಸ್ಮಶಾನದವರೆಗೂ ಕೂಡ ಮೆರವಣಿಗೆ ಮಾಡಿದ್ದಾರೆ. ರಾಜ್ಯ ಕರೆಯ ಮೇರೆಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಷಿನ್ ಕಾರ್ಮಿಕರ ಸಂಘಟನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಮಷಿನ್ಗಳಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರನ್ನು ಸರ್ಕಾರ ಯಾವುದೇ ನಿರ್ಲಕ್ಷ್ಯ ವಹಿಸದೆ ಅವರನ್ನು ಗುರುತು ಮಾಡಿ ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಬೇಕು ಮತ್ತು ಅವ್ರು ಕೆಲಸ ಮಾಡೋರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು, ಕಾಯಂ ಮಾಡಬೇಕು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಯಾವ ರೀತಿ ನೌಕರರು ಕೆಲಸ ಮಾಡ್ತದೆ ಅವರಂತೆ ಇವರನ್ನು ಗುರುತಿಸಬೇಕು ಅಂತೇಳಿ ಒಂದು ಕಡೆ ಆದರೆ, ಇನ್ನೊಂದು ಇವತ್ತು ಬಜೆಟಲ್ಲಿ ಈಗಾಗಲೇ ಸುಮಾರು ಹೋರಾಟಗಳನ್ನು ನಾವು ಮಷಿನ್ ಕಾರ್ಮಿಕ ಸಂಘಟನೆಯಿಂದ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡಿದ್ವಿ. ಈ ದಿನ ನಾವು ಬಜೆಟಲ್ಲಿ ಇವರಿಗೆ ಮೀಸಲಿಡಬೇಕು ಅನುದಾನ ಅಂತೇಳಿ ಒಂದು ಕಡೆ ಆದರೆ, ಮಷಿನ್ಗಳಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಬೇಕಂತ ಪರಿಕರಗಳನ್ನು ಗಡೇರಿ ಇರ್ಬೋದು, ಪಿಕಾಸ್ ಇರಬೇಕು ಈ ಎಲ್ಲ